ಸರ್ ಏನು ದಲಿತ ಕೋಟ ಹೇಳ್ತೀರಾ ಸರ್ ನೀವು? ದಲಿತ ಕೋಟದಲ್ಲಿ ನೀವು ಕೇಳ್ತೀರಾ ಸರ್ ಹಾಗಾದ್ರೆ? ಕಾನ್ಸ್ಟಿಟ್ಯೂಷನ್ ಎಲ್ಲಪ್ಪ ಪೋಸ್ಟ್ ಇದೆ, ಸಾಮರ್ಥ್ಯದ ಮೇಲೆ ಕೊಡುವಂಥವೆಲ್ಲ. ಅನೇಕ ಜನ ದಲಿತರಲ್ಲಿ ದಕ್ಷತೆ, ಪ್ರಾಮಾಣಿಕತೆ, ಸಾಮರ್ಥ್ಯ ಇರೋರು ಬೇಕಾದಷ್ಟು ಜನ ಇದ್ದಾರೆ. ಆ ಸಾಮರ್ಥ್ಯದ ಆಧಾರದ ಮೇಲೆ ಕೊಡಬೇಕು. ದಲಿತ ಕೋಟ ಅಂತಿದೆ. ಈ ಹಿಂದೆ ಹೈಕಮಾಂಡ್ಗೆ ನೇರವಾಗಿ ಡಿ.ಸಿ.ಎಂ ಅಂದರೆ ಡಿ.ಕೆ. ಸುರೇಶ್ ಶಿವಕುಮಾರ್ ಅವರು ಹೇಳಿದ್ರು, ಯಾವುದೇ ಕಾರಣಕ್ಕೂ ಮತ್ತೆ ರಾಜ್ಯದಲ್ಲಿ 2-3 ಡಿ.ಸಿ.ಎಂ ಹುದ್ದೆಗಳ ಅವಶ್ಯಕತೆ ಇಲ್ಲ ಅಂತ ಹೇಳಿ. ಎಲ್ಲ ಒಂದು ಕಡೆ ಡಿ.ಕೆ. ಶಿವಕುಮಾರ್ ಅವ್ರನ್ನ ಎಲ್ಲ ಒಂದು ಕಡೆ ಅವರ ಶಕ್ತಿಯನ್ನು ಕುಗ್ಗಿಸೋ ಕೆಲಸ ಮುಂದಾಗ್ತದೆ ಸಿದ್ದರಾಮಯ್ಯ. ಡೌನ್ ಮಾಡಿಲ್ಲ, ಯಾರು ಕುಣಿಸೋ ಪ್ರಯತ್ನ ಮಾಡಲ್ಲ. ಏನೇ ತೀರ್ಮಾನಗಳಾದರೂ ಕಾಂಗ್ರೆಸ್ ಹೈಕಮಾಂಡ್ ತೀರ್ಮಾನ ಮಾಡಿದೆ. ಅಂತಿಮವಾಗಿ ಕಾಂಗ್ರೆಸ್ಸಿನ ತೀರ್ಮಾನ. ನೀವು ಆಕಾಂಕ್ಷೆನಾ ಸರ್? ಅದು ನಿಮ್ಗೆ ಹೇಳೋಕ್ಕಾಗತ್ತಾ? ಅಲ್ಲ, ನೀವು ಹೈಕಮಾಂಡ್ಗೆ ಹೇಳ್ತೀರಾ ಸರ್? ನನ್ನ ಮನಸ್ಸಲ್ಲಿ ಏನಿದೆ ಅನ್ನೋದು ಅವ್ರು ಕೇಳ್ದಾಗ ತಾನೇ ಹೇಳ್ಬೇಕು. ಅಲ್ಲಿ ನಾನು ಕೇಳಿದಾಗ ಅಲ್ಲಿ ಹೇಳ್ಬೇಕು, ಅದು ಖಂಡಿತ ಹೇಳ್ತೀನಿ. ಹಾಗಾದ್ರೆ ಪರೋಕ್ಷವಾಗಿ ತಾವು ಕೂಡ ಆಕಾಂಕ್ಷೆ ಅಂತ ಆಗ್ತದೆ ಸರ್? ಪರೋಕ್ಷ ಪ್ರಶ್ನೆ ಬರೋದೇ ಇಲ್ಲ. ಪಾರ್ಟಿ ಮ್ಯಾಟರ್. ಸರ್, ಚನ್ನಪಟ್ಟಣ ಬೈ ಎಲೆಕ್ಷನ್ ಸಂಬಂಧಿಸಿದಂತೆ ಡಿ.ಕೆ.ಶಿ ಅವರು ಸ್ಪರ್ಧೆ ಮಾಡ್ತಾರೆ. ಇಲ್ಲಿ ಹೇಳಿದ್ರನ್ನ ಸ್ಪರ್ಧೆ ಮಾಡ್ತೀನಿ ಅವರು. ಅಲ್ಲ, ಪದೇ ಪದೇ ಚನ್ನಪಟ್ಟಣಕ್ಕೆ ಭೇಟಿ ಕೊಡ್ತಿದ್ದಾರೆ. ಮತ್ತೆ ಈಗಾಗಲೇ ಒಂದು ಕಮಿಟಿ ಕೂಡ ಮಾಡಿದ್ದಾರೆ. ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್. ಈಗ ನಾನು 2 ಸಾರಿ ಬಂದೆ. ನಾನು ಚಾಮರಾಜನಗರದ ಅಸೆಂಬ್ಲಿ ಗೆಲ್ತೀನಿ ಅಂತ ಅರ್ಥ. ಐ ಎಮ್ ಎ ಮಿನಿಸ್ಟರ್. ಈಸ್ ಎ ಮಿನಿಸ್ಟರ್ ಇನ್ಚಾರ್ಜ್ ಆಫ್ ದಟ್ ಡಿಸ್ಟ್ರಿಕ್ಟ್ ಡೆವಲಪ್ಮೆಂಟು, ಸಾರ್ವಜನಿಕ. ಸರ್, ರಾಮಲಿಂಗಾರೆಡ್ಡಿ ಅವರು ಸರ್ ಡಸಂಟ್ ಮ್ಯಾಟರ್. ಈ ಬಿಲಾಂಗ್ಸ್ ಟು ದಟ್ ಡಿಸ್ಟ್ರಿಕ್ಟ್. ಈಸ್ ಎ ಡೆಪ್ಟಿ ಚೀಫ್ ಮಿನಿಸ್ಟರ್. ರಾಜ್ಯದ ಯಾವ ಭಾಗಕ್ಕಾದರೂ ಹೋಗೋಕ್ಕೆ ಅವ್ರಿಗೆ ಸಂವಿಧಾನವಾಗಿ ಎಲ್ಲ ಮಿನಿಸ್ಟರ್ಗಳು ಅಧಿಕಾರ ಇದೆ. ನಾಟ್ ನೆಸೆಸರಿ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ಅಲ್ಲ. ಡಿಸ್ಟ್ರಿಕ್ಟ್ ಮಿನಿಸ್ಟರ್ದಲ್ಲಿ ಎಕ್ಸ್ಟ್ರಾ ಕಾನ್ಸ್ಟಿಟ್ಯೂಷನ್ ಅಥಾರಿಟಿ ಅಲ್ಲ. ಇಲ್ಲಿ ಜಿಲ್ಲೆಯ ಆಡಳಿತಗಳು ಆಗುವಗಳು ನೋಡ್ಕೊಳ್ಳೋಕ್ಕೆ ಒಬ್ಬರು ಉಸ್ತುವಾರಿಯಾಗಿ ನೇಮಿಸಿರ್ತಾರೆ ಅಷ್ಟೇ. ಬಟ್ ಇಸ್ ನಾಟ್ ಎಕ್ಸ್ಟ್ರಾ ಕಾನ್ಸ್ಟಿಟ್ಯೂಷನ್ ಅಥಾರಿಟಿ. ಸರ್, ಈಗ ಪಾಲಾರ್ ಗ್ರಾಮ